ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಪ್ರತಿಯೊಂದು ಹೆಣ್ಣಿಗೂ ತಾನ್ ಕೈ ಹಿಡಿಯೋ ಗಂಡು ರಾಜ್ಕುಮಾರನೇ ಆಗಿರ್ಬೇಕು ಅಂತ ಇಷ್ಟಪಡ್ತಾಳೆ. ಆದ್ರೆ ನನ್ಗೆ ಆ ಥರ ಯಾವ ಆಸೆ ಕನ್ಸುಗಳು ಇರಲಿಲ್ಲ. ನನ್ನ ಕಣ್ಮುಂದೆ ಇದ್ದಿದ್ದು ನನ್ನ ತಂಗಿದಿರ್ ಬದುಕು ಮಾತ್ರ. ಒಂದ್ ರೀತಿ ಸಮುದ್ರದ ಕಡೆ ಹರಿಯೋ ನದಿ ಥರ. ಆದ್ರೆ ನೀವು ಅಣೆಕಟ್ಟನ್ನು ಮಾಂಗಲ್ಯನ ಕಟ್ಟಿ ಸಮುದ್ರಕ್ಕೆ ಸೇರೋ ಆಸೆನೆ ಹಾಳು ಮಾಡಿಬಿಟ್ರಿ. ಅಲ್ಲ ಸಿಂಗಾರಿ, ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ನೀವು ಕಾಣಿಸ್ತಿಲ್ಲ ಅಂತ ಎದ್ದೋ ಬಿದ್ದೋ ಅಂತ ಹುಡ್ಕೊಂಡ್ ಬಂದ್ರೆ ನೀವಿಲ್ಲಿ ನಿಂತ್ಕೊಂಡು ಸಮುದ್ರ, ಸೂರ್ಯ, ನದಿ, ಅಣೆಕಟ್ಟು ಅಂತ ಏನೇನೋ ಹೇಳ್ತಿದಿರಲ್ರಿ. ಅಲ್ಲ, ಲಾಸ್ಟ್ ಇಯರ್ ಕೇಳಿದ ಕ್ವೆಶ್ಚನ್ ಪೇಪರ್ಗೆ ಇವಾಗ ಆನ್ಸರ್ ಮಾಡಿದ್ರೆ ಹೇಗ್ರಿ? ಆಮೇಲೆ ಈಗ ಅದೇನೋ ಹೇಳಿದ್ರಲ್ಲ, ಸೂರ್ಯ ಸಮುದ್ರ ನಡುವೆ ಅಂತರ. ನಮ್ಮಿಬ್ರ ಜೀವನನೂ ಹಾಗೆ. ಆಮೇಲೆ ಈ ಮದುವೆ ಸಂಸಾರ ಇದೆಲ್ಲ ಸಮಾಜಕ್ಕೆ, ನಮ್ಮ ಮನೆಯವ್ರಿಗೆ. ನಾನು ತಪ್ಪು ಮಾಡಿದ್ದೀನಿ ನಿಜ, ಆದ್ರೆ ನನ್ನ ತಪ್ಪಿಂದ ನಿಮಗೇನು ಕೆಟ್ಟದಾಗಿಲ್ಲ ಅಲ್ವಾ? ನೀವೀಗ್ಲೂ ಹೂ ಅನ್ನಿ. ನಿಮ್ ತಂಗಿಯರ ಮದುವೆನ ನಾನೇ ಮುಂದೆ ನಿಂತು ಮಾಡಿಸ್ತೀನಿ. ಆಮೇಲೆ ನೀವು ನಿಮ್ ಗುರಿ ಕಡೆ ನೀವು ಒಬ್ರೇ ಹೆಜ್ಜೆ ಹಾಕೋದು ಒಳ್ಳೇದೆ. ಅವ್ರವ್ರ ಡಿಸಿಷನ್, ನಾವು ಬೇಡ ಅನ್ನಕ್ಕಾಗಲ್ಲ. ಆದ್ರೆ ನೀವು ನಮ್ದೋರು, ನಿಮ್ ಜೊತೆ ಇದ್ರೆ ನಿಮ್ ಗುರಿನ ಬೇಗ ತಲುಪ್ತೀರಾ. ನಿಮ್ಗೆ ನನ್ನ ಭಾವನೆಗಳು ಅರ್ಥ ಆಗಲ್ಲ ಚಿಕ್ಕಜ್ಮಾನ್ರೆ. ಅರ್ಥ ಆದಂಥ ದಿವಸ ನಾನು ನಿಮ್ಮ ಜೊತೆ ಇರೋದಿಲ್ಲ. ಆಗಸವ ತೊರೆದ